ತಗೊಂಡಿರೋ ಅಧಿಕಾರಿಗಳು ತಪ್ಪಿದೆ ಸರ್. ಮೇನ್ KB ಅವ್ರದ್ದು ತುಂಬಾನೇ ಪ್ರಾಬ್ಲಮ್ ಇದೆ ಇಲ್ಲಿ. ಅವ್ರಿಗೆ ಇನ್ಫಾರ್ಮ್ ಮಾಡೋದು ಈ ಸ್ಟ್ರೀಟ್ ಲೈಟ್ ಗಳು ಮನೆ ಕಂಬ ಬಿದ್ದಿದೆ ಬಂದ್ ಮಾಡ್ಬಿಟ್ಟು ಹೋಗಿ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ. ಅರ್ಜೆಂಟ್ ಏನೋ ಮಾಡ್ಬೇಕು ಕಣ್ಣೋಡ್ಸ್ಬೇಕಾದ್ರೆ ಮಾಡ್ಬಿಟ್ಟು ಕಂಬ ಹಾಕ್ಬಿಟ್ಟು ಹೋಗಿದ್ದಾರೆ. ಇವ್ ಎಷ್ಟೋ ಇದ್ಮೇಲೆ ಒಂದು ಸ್ಟ್ರೀಟ್ ಲೈಟ್ ಇರಲ್ಲ ಈ ರೋಡಲ್ಲಿ. ಹೆಣ್ಮಕ್ಳು ಮಕ್ಳು ಓಡಾಡಕ್ಕೂ ಆಗಲ್ಲ ಇಲ್ಲಿ. ಚೆನ್ನಾಗಿದೆಯಲ್ಲ, ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದಾವೆ ಇಲ್ಲಿ. ನೋಡ್ಕೊಂಬನ್ನಿ, ಒಂದು ಕಂಬನೂ ಸ್ಟ್ರೀಟ್ ಲೈಟ್ ಇದೆ, ಆನ್ ಆಗಲ್ಲ. ಆ ಕಡೆಯಿಂದ ಒಂದು ಲೈಟ್ ಇಲ್ಲ. ಕೇಳಿದ್ರೆ ಇಲ್ಲಿ ಬರಕ್ ಭಯ ಅಂತ ಹೇಳ್ತಾರಂತೆ. ಏನ್ ನಾವೇನು ರಾಕ್ಷಸರ ಈ ರೋಡಲ್ಲಿ ಈಗ ಇಲ್ಲಿ ಇದಾಗಿದೆಯಲ್ಲ ಪ್ರಾಬ್ಲಮ್, ಅದು ಹೊಡೆದಾಕ್ಬಿಡ್ತಾರೆ ಅಂತ. KB ಅವರು ಹೊಡಿತಾರೆ ಅಂದ್ಬಿಟ್ಟು ಅವ್ರು ಬರಲ್ಲ. KB ಅವ್ರು ನಮಗ್ ಹೊಡಿತಾರಂತ ನಾವು KB ಅವ್ರು ನಾವು ಹೊಡಿಬೇಕಂತ ಮಾಡಕ್ ಕೆಲ್ಸ ಇಲ್ವೇ? ನಮ್ಗೆ ಜನಗಳೆಲ್ಲ ರೊಚ್ಚಿಗೆದ್ಬಿಟ್ಟವ್ರೆ, ಅದಕ್ಕೆ ಬರಲ್ಲ ಅಂತ ಹೇಳ್ತಾರಂತೆ. ಅಲ್ಲಿ ನೋಡಿ, ನೀವು ನೋಡ್ಕೋಬೇಕು. ಜನಗಳು ರೊಚ್ಚಿಗೆಳ್ದೆ ಮತ್ ಬಂದವ್ರನ್ನ ಆರ್ತಿ ಎತ್ ಒಳಗ್ ಬಿಡ್ತಾವಕ್ಕ. ಒಂದೊಂದು ಕಂಬನು ನೋಡಿ ಎಲ್ಲ ಬೆಂಡಾಗಿ ಹೆಂಗಿದೆ ನೋಡಿ. ಒಂದು ವೈರನ ನೆಟ್ಗಿದೆಯಾ ನೋಡಿ. ಕರೆಂಟ್ ಶಾಕ್ ಹೊಡಿತದೆ ಅಲ್ಲಿ. ಹೌದೌದೌದು. ನೀವ್ ಆ ಕಡೆ ರೋಡ್ ನೋಡ್ಕೊ. ಈ ಕಂಬಗಳು ನೋಡಿ ಹೆಂಗ್ ಫುಲ್ ಬೆಂಡಾಗಿನ ಬೀಳೋ ಸ್ಥಿತಿಲಿದೆ ಕಂಬಗಳು. ಈಗ ಏನ್ ಮಾಡೋದಂಗಾರೆ? ಈಗ ಇವಾಗ ಒಂದ್ ಸ್ವಲ್ಪ ಇನ್ಫಾರ್ಮ್ ಮಾಡ್ಬೇಕಿತ್ತು. ಇಂಥ ಟೈಮಲ್ಲಿ ಬರ್ಬೇಕು ಅವರು. ಬಾಕಿ ಟೈಮಲ್ಲಿ ಇಂಥ ಟೈಮಲ್ಲಿ ಬರ್ಬೇಕು. ಅವರು ಬಂದ್ ಕೆಲಸ ಮಾಡ್ತಾ ಇದಾರೆ. ಇವ್ರ ಇವ್ರ ಕಾಂಟ್ರಾಕ್ಟ್ ಗಳು ತಗೊಳ್ತಾರಲ್ಲ, ಅವ್ರು ಮಾಡೋ ಬೇಜವಾಬ್ದಾರಿ. ಮೊನ್ನೆ ನೋಡಿದ್ರೆ JCB ಅವನು ಸ್ವಲ್ಪ ಯಾಮಾರಿದ್ಕೆ ಏರ್ಫೋನ್ ಹಾಕೊಂಡು ಅವ್ನ್ ಕೆಲಸ ಮಾಡ್ತಾ ಇದ್ದಾನೆ. ಸ್ವಲ್ಪ ಯಾಮಾರಿದ್ಕೆ 2 ಜೀವನೇ ಹೋಯ್ತು. ಎಲ್ಲ ಕೂಗ್ತಾ ಇದಾರೆ, ಕೇಬಲ್ ತಗೊಳಕೊಂಡಿದೆ. ಅದು KB ಅವ್ರದ್ದು ತಪ್ಪುತ್ತಾನೆ. ಕೆಳಗಡೆ ಕೇಬಲ್ ಹೋಗಿದೆ. ಯಾರು ಕರೆಂಟ್ ಕೇಬಲ್ ಅಷ್ಟು ಕೆಳಕೋಗ್ತಾ ಇದೆ ನೋಡಿ. ಆ ರೋಡಲ್ಲಿ ನೀವು ನೋಡಿ ಗೊತ್ತಾಗುತ್ತೆ. ಆ ಕೇಬಲ್ ತಗ್ಲಾಕೊಂಡಿದೆ. ತಗ್ಲಾಕೊಂಡು ಎಲ್ಲ ಕೂಗ್ತಾ ಇರೋ ಕೆಲಸ ಹೆಡ್ಫೋನ್ ಹಾಕೊಂಡಿದ್ದಾನೆ. ಇದು ಅಧಿಕಾರಿಗಳು ಫಸ್ಟ್ ಕಾಂಟ್ರಾಕ್ಟ್ ಆಗ್ತಾವ್ರ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಬೇಕಲ್ವೇ? ಇಲ್ಲ ಸರ್, ಇಲ್ಲಿ ಯಾರು ಮಾಡ್ತಾ ಇಲ್ಲ ಸರ್. ಹಾಕ್ಸ್ಬೇಕು, ಯಾರೋ ಬರ್ಬೇಡ ಅಂತ ಅವ್ರು ಹೇಳ ಮಾಡಿಲ್ಲ. ಅವ್ರ ಒಬ್ಬರು ಲಾರಿ ಅವ್ರು ಬರ್ತಾನೆ, JCB ಅವ್ರು ಬರ್ತಾನೆ, ಎತ್ಕೊಂಡು ಹೋಗ್ತಾನೆ. ಏನ್ ಸರ್ ನಿಮ್ಮ ಹೆಸರು? ಮುನ್ರಾಜ್ ಅವ್ರೆ, ಏನ್ ಕತೆ? ಅದೇ ನೋಡಿ, ಹಿಂಗೆ 15 ದಿವಸ ಆಯ್ತು. ಇದೆ ಊರ್ ಕತೆ, ನಮ್ಮೂರ್ ಕತೆ ಹಿಂಗಿದೆ. ನಿಮ್ಮೂರು ಮಸಾಣದ ಊರು, ಇದು ಮಸಾಣದ ದಾರಿ. ಎಲ್ಲ ಎಮ್ಗಳಾಗ್ ಬರ್ತಾರೆ, ಕಳಿಸ್ತಾರ ಹುಡುಗರು. ಡೈಲಿ ಇದಕ್ಕೆ ಸ್ಕೂಲ್ ಓದ್ತಾರೆ, ಬರ್ತಾರೆ. ಇವಾಗ ಫಸ್ಟ್ ಒಟ್ಟಿಗೆ ಓದ್ತಾ ಇದ್ರು ಹುಡುಗರು. ಇವಾಗ ಜೊತೆ ತಂದೆ ಹೋಗ್ಬೇಕು, ತಂದೆ ಜೊತೆಗೆ ಇರ್ಬೇಕು. ಆ ತರ ಪರಿಸ್ಥಿತಿ ಇದೆ ರೋಡ್ಗಳು. ಈಗ ಏನು ಕ್ರಮ ತಗೊಳ್ಳಿಲ್ವಾ? ಏನು ಸರ್, ಎಲ್ಲ ಕಂಪ್ಲೇಂಟ್ ಆಗಿದೆ ಅಂತ, ಅದೇನು ಗೊತ್ತಿಲ್ಲ. ಏನ್ ನಿಮ್ಮ ಹೆಸರು? ತಮಿಳ್ ಸೆಲ್ವಿ ಅಂತ. ತಮಿಳ್ ಸೆಲ್ವಿ ಹೆಸರೇ ತಮಿಳ್ ಸೆಲ್ವಿ ಅಂತ ಇಟ್ಕೊಂಡ್ಬಿಡೋರು ಇವ್ರು. ತಮಿಳ್ ಸೆಲ್ವಿ ಅವರೇ, ಈ ಕನ್ನಡ ನಾಡಲ್ಲಿ ಏನಾಯ್ತು? ಏನ್ ಸರ್, ಒಂದ್ 2 ವಾರಕ್ ಮುಂಚೆ ಬಂದಿದ್ರು. ರೋಡ್ ಮಾಡ್ತೀವಿ, ಹೊಡೆದಾಕ್ತಿದ್ರು. ಗಾಡಿ ಎಲ್ಲ ಎತ್ತ ಕೇಳಿದ್ರು. ನಾವು ಗಾಡಿ ಎಲ್ಲ ಎತ್ತಿ, ಯಾವ ಗಾಡಿ ಎತ್ತಿಲ್ಲ? ನಿಮ್ದು ವೆಹಿಕಲ್ ಗಳಿದ್ವಾ? ಗಾಡಿ ಎಲ್ಲ ಎತ್ತಿ ಖಾಲಿ ಮಾಡಿ ರೋಡ್ ಕೊಟ್ಟಿದೀವಿ. ಇನ್ನ ಯಾವಾಗ ಹಾಕ್ತಾರಂತ ಗೊತ್ತಿಲ್ಲ. ಇನ್ನು ಯಾವಾಗ ಹಾಕ್ತಾರಂತ ಗೊತ್ತಿಲ್ಲ. ಬೇರೆ ಏನೇನ್ ಪ್ರಾಬ್ಲಮ್ ಇದೆ? ನೀರ್ ಬರ್ತಾ ಇಲ್ಲ ಸರಿಯಾಗಿ. ನೀರ್ ಬರ್ತಾ ಇಲ್ಲ. ಆಮೇಲೆ ಕರೆಂಟ್ ಇದು ಸರಿ ಮಾಡ್ತಾ ಇಲ್ಲ. ಲೈಟ್ಗಳೇ ಇಲ್ಲ. ಲೈಟ್ಗಳೇ ಇಲ್ಲ. ಆಮೇಲೆ ಸ್ಟ್ರೀಟ್ ಲೈಟ್ ಗಳೆಲ್ಲ ಇಲ್ಲ. ಕಾಸು ಬಂತ? ಕಾಸು ಯಾವ ಕಾಸು ಇಲ್ಲ. ನಾವು ರೇಷನ್ ಕಡೆ ಮಾಡ್ತಿಲ್ಲ. ನಿಮ್ ಹೆಸರು ತಮಿಳ್ ಸೆಲ್ವಿ ಅಲ್ವಾ? ತಮಿಳ್ನಾಡೋರಿಗೆ ಬರಲ್ಲ. ಇಲ್ಲೇನಿದ್ರು ಕರ್ನಾಟಕದವ್ರಿಗೆ ಮಾತ್ರ 2000. ಆ ಕಡೆ 2000 ಕೊಡ್ತಾರೆ, ಆ ಕಡೆಯಿಂದ 2 ಪ್ರಾಣ ತಕತಾರೆ. 2000 ಕೊಟ್ರು, 2 ಪ್ರಾಣ ತೆಗೆದ್ರು. ಏನಕ್ಕ? ಹೇಳ್ತೀನಿ, ನಾನ್ ಹೇಳ. ನೋಡಿ ರೋಡ್ ಹೆಂಗಿದೆ ನೋಡಿ. ಡೋರ್ ತಕೊಳ್ಳಿ. ಈ ರೋಡ್ 1 ವಾರ 10 ದಿನ ಐತಿ. ಇದು ಸರಿ ಮಾಡಿಸ್ಕೊಟ್ಟಿಲ್ಲ. ಯಾವಾಗ ಮಾಡಿಕೊಡ್ತಾರೆ? ಆಯ್ತು, 1 ವಾರ ಮೇಲೆ ಆಗೋಯ್ತು. ನನ್ನ ಹೆಸರು ರಾಣಿ. ರಾಣಿ ಅಂತ ಹೆಸರು ಇಟ್ಬಿಟ್ಟವ್ರೆ. ಏರಿಯಾದಲ್ಲಿ ರಾಣಿ ತರ ಇಲ್ಲ ನೀವು. ಏರಿಯಾಗ ರಾಣಿ ತರ ಇರಕ್ ಆಗಲ್ಲ. ರಾಣಿ ನಾವು ನಮ್ಮ ಮನೆಗೆ ನಾವು ರಾಣಿ ಆಗಿದ್ವಿ. ರೋಡಲ್ಲ ಹಾಕಾಗಲ್ಲ. ನೋಡಿ ಹೆಂಗಿದೆ ನೋಡಿ. ಯಾರು ಬಂದು ನೋಡಿಲ್ಲ, ಯಾರು ಏನು ಕೇಳಿಲ್ಲ. ಇದು ಇವಾಗೆಲ್ಲ ಮೋರಿ ಎಲ್ಲ ಕ್ಲೀನ್ ಮಾಡಿದಾವೆ. ಎಲ್ಲ ಬಾತ್ರೂಮ್ ಕಕ್ಕೂಸ್ ಎಲ್ಲ ಹೆಂಗಿತ್ತು ಗೊತ್ತಾ? ಹೌದಾ? ಹಂಗೆ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ನಾನು ಹೆಂಗ ಓಡಾಡಕ್ ಆಗಲ್ಲ. ನಾವು ಆಚೆ ಬರಂಗಿಲ್ಲ. ಯಾರು ಕೇಳಕ್ ಯಾರು ಬಂದಿಲ್ವಾ? ಯಾರು ಕೇಳ್ತಾರೆ, ಯಾರು ಬರ್ತಾರೆ? ನಾವ್ ಏನೋ ಹೇಳ್ಬಿಟ್ರೆ ದೊಡ್ಡ ತಗೊಂಡ್ ಮಾತಾಡ್ತಾರೆ. ಇಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗಿಲ್ವಾ? ಎಲ್ಲ ಫೋಟೋ ಎಲ್ಲ ತೆಗೆದು ಎಲ್ಲ ಕಳ್ಸಿದ್ವಿ. ನಿಮ್ MLA ಏನ್ ಹೇಳಿದ್ರು? MLA ತಗೊಂಡು ನಾವು ಹೋಗಿಲ್ಲ. ಇಲ್ಲಿ ಬಂದವ್ರು ಅವರಾದ್ರು? ಇಲ್ಲ, ಯಾರು ಬಂದಿಲ್ಲ. ಯಾರು ಬಂದಿಲ್ಲ? ರಘು ಬಂದಿಲ್ಲ? ಇಲ್ಲ ಬಂದಿಲ್ಲ. ಕಾಸು ಬಂತ? ಗೃಹಲಕ್ಷ್ಮಿ ಕಾಸು ಯಾವ್ದು? ಅದೆಲ್ಲ ನಮ್ಗೇನು ಬರಲ್ಲ. ನಮ್ಗೇನು ಬರಲ್ಲ. ಕೈ ಕಷ್ಟ ನಾವು ತಿಂತೀವಿ ಅಷ್ಟೇ.
ಹೇಳಿ ಸರ್, ನಮಸ್ಕಾರ. ಹೇಳಿ ನೀವು ಮಾತಾಡಿ ಸರ್. ಈಗ ಏನ್ ನೀವ್ ಕೇಳ್ಬೇಕು ಪ್ರಶ್ನೆ. ಏನ್ ನಿಮ್ ಪ್ರಾಬ್ಲಮ್? ನಮ್ದೇನು ಪ್ರಾಬ್ಲಮ್ ಇಲ್ಲ ಸರ್. ಏನಿಲ್ವಾ? ಸರಿ, ವಾಪಸ್ ಹೋಗೋದ್ ಹಂಗ್ರೆ? ಇಲ್ಲ ಸರ್, ಮೇನ್ ಇಲ್ಲಿ ಬೆಸ್ಕಾಂದೇ ದೊಡ್ಡ ಪ್ರಾಬ್ಲಮ್. ಬೆಸ್ಕಾಂ ಅವ್ರದೇ ಪ್ರಾಬ್ಲಮ್. ಏನಂತ ಮೊನ್ನೆ ಒಂದ್ ಕಂಬ ಬಿದ್ದು ಒಂದ್ ಇನ್ಸಿಡೆಂಟ್ ಆಗಿದೆ. ಇದೇ ತರ ಕಂಬಗಳು ನಿಮ್ಗೆ 3-4 ತೋರಿಸ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕಂಬ ಈ ತರ ಬೆಂಡ್ ಆಗಿದೆ ಅಂತ ಮುಂಚೆನೆ ಕಂಪ್ಲೇಂಟ್ ಮಾಡಿದ್ರಿ. ಇದನ್ನ ಒಂದು 3 ತಿಂಗಳಿಂದನೇ ಕಂಪ್ಲೇಂಟ್ ಮಾಡಿದ್ರಿ. ಈ ತರ ಕಂಬ ವಾಲ್ಕೊಂಡಿದೆ, ಅದನ್ನ ಬಂದ್ ಚೇಂಜ್ ಮಾಡಿ ಅಂತ. ಅವ್ರು ಆ ಟೈಮ್ ಬಂದಿದ್ರೆ ಅದನ್ನ ಈ 2 ಪ್ರಾಣ ಹೋಗ್ತಾ ಇದಿಲ್ಲ. ಇಲ್ಲಿ ಹೆಂಗಿದೆ ಅಂದ್ರೆ ಬೆಸ್ಕಾಂ ಅವ್ರು ಬರೋದು, ಆ ಸ್ಪಾಟ್ ನಾವು ಸಮಸ್ಯೆ ಇದ್ದ ಕಂಪ್ಲೇಂಟ್ ಮಾಡಿದ್ರೆ ಅವಾಗ ಬಂದು ಅವ್ರು ರೆಡಿ ಮಾಡಲ್ಲ. ಒಂದು ಪ್ರಾಣ ಬಲಿ ತಗೊಂಡ್ ಆದ್ಮೇಲೆ ಆಮೇಲೆ ಬರ್ತಾರೆ. ಇವ್ರು ಏನ್ ಮಾಡಿದಾರೆ ಅಂದ್ರೆ, ಆ ಇನ್ಸಿಡೆಂಟ್ ಆದ್ಮೇಲೆ ಅದೇ ಬೆಸ್ಕಾಂ ಅವರು ಸರ್ಕಲ್ ಅಲ್ಲಿ ಒಂದು ಕಂಬ ಇದೆ, ಹೊಸ ಕಂಬ, ಅದೇ ಕಂಬ ಎತ್ಕೊಂಡು ಅದೇ ಸ್ಪಾಟ್ ಅಲ್ಲಿ ಇಟ್ಟಿದ್ದಾರೆ. ಯಾವಾಗ? ಮೊನ್ನೆನೆ ಇನ್ಸಿಡೆಂಟ್ ಆಗಿ ದಿನಾನೇ. ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ. ಅದನ್ನ ತಪ್ಪಿಸ್ಕೊಳ್ಳೋಕೋಸ್ಕರ. ಈಗ ಆ ಟೈಮಲ್ಲಿ ಇನ್ನ ಮೀಡಿಯಾದವರು ಯಾರು ಬಂದಿದ್ದಿಲ್ಲ. ಮೀಡಿಯಾದವರು ಆಮೇಲೆ 9 ಗಂಟೆ ಆ ಟೈಮಲ್ಲಿ ಬಂದ್ರು. ನೀವ್ ಮೀಡಿಯಾದವ್ರು ಬರಕ್ ಮುಂಚೆನೆ ಆ ಕಂಬ ನೆಟ್ಬಿಡೋಣ ಅಂತ ನೆಟ್ಟಿದ್ದಾರೆ. ಬೇಕಂದ್ರೆ ಸಾಕ್ಷಿ ಅಲ್ಲೇ ಇದೆ ನೋಡಿ. ನಾವು ಸಾಕ್ಷಿ ನೋಡೋದಕ್ ನಾವ್ ಅಲ್ಲೇ ಇದೀರಿ. ನಾವು ಪುನೀತ್ ರಾಜ್ಕುಮಾರ್ ಅವ್ರ ಫಂಕ್ಷನ್ ಮಾಡ್ಕೊಂಡು ಸರ್ಕಲ್ ಅಲ್ಲಿ ಇದ್ರಿ. ನಮ್ ಕಣ್ ಮುಂದೆ ತಗೊಂಬಂದ್ರು. ಅಂದ್ರೆ ಅವ್ರು ಇದನ್ನ ಆಗಿರುವಂತ ಇದನ್ನ ಮುಚ್ಚಾಕೊಳ್ಳೋದಕ್ಕೆ. ಈಗ ಅವ್ರು ಏನೇನೆಲ್ಲ ಮಾಡ್ತಾರೆ ಅಂತ ಅವ್ರ ಈ ಕೆಲ್ಸನ ಮುಂಚೆನೆ ಮಾಡಿದಿದ್ರೆ 2 ಪ್ರಾಣನೂ ಹೋಗ್ತಾ ಇದಿಲ್ಲ, ಈ ತರ ಸಮಸ್ಯೆನೂ ಆಗ್ತಾ ಇದ್ದಿಲ್ಲ. ಯಾರ ಮನೇಲಿ ಈಗ ನೋಡಿ, ರೋಡಲ್ಲಿ ಲೈನು ಇಲ್ಲ, ಪವರ್ ಇಲ್ಲ, ಬೀದಿ ಲೈಟ್ಗಳು ಯಾವ್ದು ರೀತಿಯಲ್ಲ. ಎಷ್ಟು ದಿನದಿಂದ ರೆಡಿ ಮಾಡಕ್ಕೆ? ಮೊನ್ನೆ ಇನ್ಸಿಡೆಂಟ್ ಆದಾಗಿಂದ. ಹೌದು, ಅಂದ್ರೆ ಕರೆಂಟ್ ಕನೆಕ್ಷನ್ ಕೊಡ್ಲಿಲ್ಲ ಈಗ ಅವರು. ಇಲ್ಲ ಸರ್, ಮನೆಗಾರ ಬರ್ತಾ ಇದೆಯಲ್ವಾ ಕರೆಂಟ್? ಮನೆ ಬರ್ತಾ ಇದೆ, ಬೀದಿ ಲೈಟ್ ಇಲ್ಲ. ಈ ಇನ್ಸಿಡೆಂಟ್ ಆಗಿ ಬೆಸ್ಕಾಂ ಅವರ ಆ ಸ್ಪಾಟ್ ಗೆ ಒಬ್ರು ಕೂಡ ಬಂದಿಲ್ಲ. ಒಬ್ರು ಬರ್ಲಿಲ್ವಾ? ಇಲ್ಲಿಗೆ ಬಂದಿಲ್ಲ, ಕಂಬನ ಎತ್ಕೊಂಡ್ ಬಂದ್ ಹಾಕಕ್ ಬಂದಿದ್ರು ಅಷ್ಟೇ. ಇನ್ಸಿಡೆಂಟ್ ಏನಾಗಿದೆ, ಯಾಕೆ ಅಂತ ಬಂದಿಲ್ಲ. ಯಾಕೋಯ್ತು ಅದ್ರ ಬಗ್ಗೆ ಕೇಳಕ್ ಯಾವ ಅಧಿಕಾರಿನೂ ಬಂದಿಲ್ಲ. JCB ಡ್ರೈವರ್ನ ಓಡೋಗಿ ಇಲ್ಲಿ ಹೊಡೆದ್ ಬಿಡ್ತಾರೆ ಅಂತ ಅದು ಹೇಳ್ಕೊಡ್ತಾವ್ರೆ. ಏನಾಗಿದೆ ಅಂತ ನೋಡೋಕ್ಕಿಂತ ಆ JCB ಡ್ರೈವರ್ ಎಸ್ಕೇಪ್. ಈಗ ಕಾಲ ಹೆಂಗಾಗಿದೆ ಅಂದ್ರೆ, ತಪ್ಪು ಮಾಡೋರೆ ಒಳ್ಳೆಯವ್ರೀಗ, ತಪ್ಪು ಮಾಡಿದವ್ರನ್ನ ತಪ್ಪಿಸ್ಕೊಳಕ್ ನೋಡ್ಸೋದೇ ದೊಡ್ಡ ಲಕ್ಷಣ ಈಗ. KBR ಬಂದ್ ಫಸ್ಟ್ ಅವ್ರು ಏನಾಗಿದೆ ಅವ್ರಿಗೆ ಇಲ್ಲಿ ಏನ್ ಪ್ರಾಬ್ಲಮ್ ಅಂತ ನೋಡ್ತಾ ಇಲ್ಲ. ಆ JCB ಡ್ರೈವರ್ಗೆ ಹೇಳ್ಕೊಡ್ದೆ ಓಡೋಗ್ಬಿಡು, ಓಡೋಗಿ ಇಲ್ಲಿ ಇರೋ ಜನಗಳು ರಾಷ್ಟ್ರ ರೌಡಿಗಳು ಸರ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.